ದೆಹಲಿ ರೈತರ ಹೋರಾಟಕ್ಕೆ ದೆಹಲಿ ರೈತರ ಹೋರಾಟಕ್ಕೆ ಕಳೆದ 34 ದಿನಗಳಿಂದಲೂ ಕೂಡ ನಮ್ಮ ರಾಜ್ಯ ರೈತ ಸಂಯುಕ್ತ ಕಿಸಾನ್ ಮೋರ್ಚಾ ಪಂಜಾಬ್ನ ರೈತ ನಾಯಕರಾದಂಥ ಜಗದೀಶ್ ಸಿಂಗ್ ಧಲೇವಾಲ್ ಅವರು ಅವರಿಗೆ 70 ವರ್ಷ ಆಗಿದೆ, 70 ವರ್ಷ ವಯಸ್ಸಾಗಿದೆ. ಆದರೂ ಕೂಡ ಅವರು ಉಪವಾಸ ಕೂತಿದ್ದಾರೆ 34 ದಿನದಲ್ಲೂ ಕೂಡ. ಯಾಕೆ ಅಂತಂದರೆ ರೈತರು ಅರ್ಥ ಮಾಡ್ಕೋಬೇಕು ಯಾಕೆ ಕೂತಿದ್ದಾರೆ, 70 ವರ್ಷ ಆಗಿರೋ ಉಪವಾಸ ಯಾಕೆ ಕೂತಿದ್ದಾರೆ ಅಂತಂದರೆ ರೈತ ಬೆಳೆದಂಥ ಬೆಳೆಗಳಿಗೆ MSP ಗ್ಯಾರಂಟಿ ಕಾನೂನು ಆಗಬೇಕು ಅಂತ. MSP ಅಂದರೆ ಏನಪ್ಪ ಅಂತ ನೀವು ಎಲ್ಲ ಕೇಳ್ಬೋದು. ಒಂದು ಕಡಿಪಟ್ಟಿಗೆ ಕೂಡ 1 ರೂಪಾಯಿ ಅಂತ MRP ಅಂತ ಇರುತ್ತೆ, ಒಂದು ಬಿಸ್ಕೆಟ್ ಬೇಕು ಕೂಡ 5 ರೂಪಾಯಿ 10 ರೂಪಾಯಿ ಅಂತ MRP ಅಂತ ಇರುತ್ತೆ. ಆದರೆ ರೈತ ಬೆಳೆದಂಥ ಬೆಳೆಗಳಿಗೆ ಯಾವುದೇ ರೀತಿ ಗ್ಯಾರಂಟಿ ಬೆಲೆ ಇರಲ್ಲ. ಅಂದರೆ ಉದಾಹರಣೆಗೆ ನೀವು ಟೊಮೊಟೊ ಇರ್ಬೋದು, ಏನು ಬೀನಿಸ್ ಇರ್ಬೋದು, ಮೆಣಸಿನ್ಕಾಯಿ ಇರ್ಬೋದು, ಭತ್ತ ಇರ್ಬೋದು, ರಾಗಿ ಜೋಳ ಇರ್ಬೋದು, ಯಾವುದೇ ಇದ್ರೂ ಕೂಡ ಯಾವುದೇ ಕಾರಣಕ್ಕೂ ಅದನ್ನ ಗ್ಯಾರಂಟಿ ಅಂತ ಕೊಡಲ್ಲ. ಈ ಕಡೆ ನಂದು ಯಾವುದೇ ಬೆಳೆಗಳಿಗೂ ಕೂಡ ಗ್ಯಾರಂಟಿ ಇರಲ್ಲ. ಅಂದ್ರೆ ಒಂದು ತಿಂಗಳು ಏರುತ್ತೆ, ಒಂದು ತಿಂಗಳು ಇಳಿಯುತ್ತೆ. ಈ ರೀತಿ ಸಮಸ್ಯೆ ಇರೋದ್ರಿಂದ ರೈತ ಬೆಳೆದಂತ ಬೆಳೆಗಳಿಗೆ ಎಲ್ಲಾ ಬೆಳೆಗಳಿಗೂ ಕೂಡ ಗ್ಯಾರಂಟಿ ಕಾನೂನು ಆಗಬೇಕು ಅಂತ ಅವರು ಹೋರಾಟ ಮಾಡ್ತಿರೋದು. 34 ದಿನಗಳಿಂದ ಕೂಡ ಉಪವಾಸ ಇದ್ದಾರೆ. ಬರೀ ನೀರು ಮಾತ್ರ ಸೇವನೆ ಮಾಡ್ತಿರೋದು ಅವರು. ಈಗಲೂ ಕೂಡ ಅವ್ರಿಗೆ ಕಿಡ್ನಿ ಫೇಲ್ಯೂರ್ ಆಗಿದೆ. ಸುಪ್ರೀಂ ಕೋರ್ಟ್ ಕೂಡ ಅವ್ರಿಗೆ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸಿದೆ ಮೊನ್ನೆ. ಯಾಕೆ ನೀವು ಅವ್ರನ್ನ ಹೋಗಿ ಕರೆದು ಮಾತಾಡ್ತಾ ಇಲ್ಲ, ಅವ್ರ ಬೇಡಿಕೆಗಳು ಏನಿದೆ ಯಾಕೆ ಈಡೇರಿಸ್ತಾ ಇಲ್ಲ, ನೀವು ಹೋಗಿ ಬೇಡಿಕೆ ಈಡೇರಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಕೇಂದ್ರ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತು. ಒತ್ತಾಯ ಮಾಡಿದ ನಂತರ ಈಗ ಮೊನ್ನೆ ಮಾತುಕತೆಗೆ ಹೋಗಿದ್ದಾರೆ. ಅಂದ್ರೆ ಕರ್ಕೊಂಡೋಗಿ ಹಾಸ್ಪಿಟ್ಲ್ ಸೇರಿಸಿದ್ದಾರೆ. ಹಾಸ್ಪಿಟ್ಲ್ ಸೇರಿಸ್ಬೇಕು ನೀವು ಅಂತ ಹೇಳಿದ್ರೆ ಅವ್ರು ಹೇಳಿರೋದು ಒಂದೇ ಮಾತು, ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನಾನು ದೇಶದ ರೈತರಿಗೋಸ್ಕರ ನಾನು ಪ್ರಾಣ ಕೊಟ್ಟರು ಪರವಾಗಿಲ್ಲ, MSP ಗ್ಯಾರಂಟಿ ಕಾನೂನು ಆಗಲೇಬೇಕು ಅಂತ ಏನು ಹಠ ಹಿಡಿದಿದ್ದಾರೆ. ಯಾಕೆ ಅಂತಂದ್ರೆ 325 ದಿನದಲ್ಲೂ ಕೂಡ ಅವರು ಸುಮಾರು 4-5 ರಾಜ್ಯಗಳ ರೈತರೆಲ್ಲ ಟ್ರ್ಯಾಕ್ಟರ್ ಮೂಲಕ ಹೋಗಿ ದೆಹಲಿನ ಮುಖ್ಯಕ್ಕೆ ಹೋಗಿದ್ದಾರೆ. ಅದನ್ನು ತಡೆದಿರೋದ್ರಿಂದ 30 ಕಿಲೋಮೀಟರ್ ದೂರದಲ್ಲಿ ತಡೆದಿರೋದ್ರಿಂದ ಅವರು ಉಪವಾಸ ಕೈಗೊಂಡಿರೋದು. ಏನು ಕಳೆದ ಬಾರಿ ಕೇಂದ್ರ ಸರ್ಕಾರ MSP ಗ್ಯಾರಂಟಿ ಕಾನೂನ ನಾವು ಮಾಡ್ತೀವಿ ಅಂತ ಹೇಳಿ ಸುಳ್ಳು ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂತು. ಮತ್ತೆ ಕಾನೂನು ಅಧಿಕಾರ ಬಂದರೂ ಕೂಡ ಮಾಡಲಿಲ್ಲ. ಆ ಉದ್ದೇಶ ಇಟ್ಕೊಂಡು ಈ ಒಂದು ಹೋರಾಟ ನಂಬ್ಕೊಂಡಿದ್ದಾರೆ. ನೀವು ನೋಡ್ಬೋದು, ಭತ್ತಕ್ಕೆ 2,600 ರೂಪಾಯಿ ಸರ್ಕಾರದ MSP ಗ್ಯಾರಂಟಿ ಇದೆ. ಮತ್ತೆ ರಾಗಿ ಇರ್ಬೋದು 4,300 ರೂಪಾಯಿ ಇರ್ಬೋದು. ಆದರೆ ರೈತ ಮಾರ್ತಾ ಇರೋದು 3,000-3,500 ರೂಪಾಯಿ ಮಾರ್ತಾ ಇದ್ದಾನೆ. ಆಮೇಲೆ ಭತ್ತನ 1,600-1,400 ಮಾರ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಮಧ್ಯವರ್ತಿ ದಳ್ಳಾಳಿಗಳು ಅದನ್ನ 1,600-1,400 ತಗೋತಾರೆ. 3,200-3,300 ರೂಪಾಯಿಗೆ ಏನು MSP ಗ್ಯಾರಂಟಿ ಇದೆ ಆ ದುಡ್ಡಿನ ಲಾಭನ ದಳ್ಳಾಳಿಗಳು ಹೊಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಈ ಏನು MSP ಗ್ಯಾರಂಟಿ ಕಾನೂನು ಆಗ್ಬಿಟ್ರೆ 2,600 ರೂಪಾಯಿ ಇದೆ, 2,601 ರೂಪಾಯಿ ತಗೋಬೇಕು. ಅವನು ಯಾವುದೇ ದಳ್ಳಾಳಿ ಬಂದ್ರು ಕೂಡ 2,601 ರೂಪಾಯಿ ತಗೋಬೇಕು. 2,599 ರೂಪಾಯಿ ತಗೊಂಡ್ರು ಕೂಡ ಅವನಿಗೆ ಜೈಲ್ ಆಗ್ತದೆ, ಕೇಸ್ ಹಾಕ್ತಾರೆ. ಅದಕ್ಕೆ ಗ್ಯಾರಂಟಿ ಕಾನೂನು ಮಾಡಿ ಅಂತ ಹೇಳ್ತಿರೋದು. ಕೇಂದ್ರ ಸರ್ಕಾರ ಒಂದ್ ಕಡೆ ಹೇಳ್ತಾ ಇದೆ, ಈಗ 16-17 ಬೆಳಗ್ಗೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಲ್ಲ ಅಂತ ಹೇಳ್ತಾರೆ. ಆದ್ರೆ ಅದು ಗ್ಯಾರಂಟಿ ಅಲ್ಲ. ಗ್ಯಾರಂಟಿ ಅಂದ್ರೆ ಈ ರೀತಿ 2,600 ರೂಪಾಯಿ ಫಿಕ್ಸ್ ಮಾಡಿದ್ರು ಕೂಡ ಮಧ್ಯವರ್ತಿಗಳು ಏನ್ ಮಾಡ್ತಾರೆ ಹೇಳಿ 1,600 ತಗ ಮಾಡ್ತಾ ಇದ್ದಾರೆ. ಇವರು ವಾದ ಏನು ಅಂದ್ರೆ ನಮ್ಮ ರೈತ ನಾಯಕರದು, ಅದು ಗ್ಯಾರಂಟಿ ಕಾನೂನು ಮಾಡಿ, ಏನಾದ್ರು ಅದಕ್ಕಿಂತ ಕಮ್ಮಿ ತಗೊಂಡ್ರೆ ಅವನು ಜೈಲು ಕಳಿಸೋಂಥ ಕೆಲಸ ಮಾಡಿ, ಅವಾಗ ರೈತರಿಗೆ ಅನುಕೂಲ ಆಯ್ತೆ. ಆಮೇಲೆ ರೈತ ಬರೀ ಭತ್ತ, ಬರೀ ಜೋಳ, ಹಳ್ಳು ಜೋಳ, ಮುಸ್ಲಿಂ ಜೋಳ, ರಾಗಿ ಮಾತ್ರ ಬೆಳೀತಾ ಇಲ್ಲ, ತರಕಾರಿ ಕೂಡ ಬೆಳೀತಾನೆ ರೈತ. ತರಕಾರಿ ಬೆಳೆಗಳಿಗೂ ಇರ್ಬೋದು, ಎಲ್ಲ ಬೆಳೆಗೂ ರೈತ ಬೆಳೆದ ಬೆಳೆಗಳಿಗೆ ಎಲ್ಲವೂ ಕೂಡ ಗ್ಯಾರಂಟಿ ಕಾನೂನು ಮಾಡಿ ಅಂತ ಒತ್ತಾಯ ಮಾಡ್ಕೊಂಡು ಕಳೆದ 34 ದಿನಗಳು ಕೂಡ ಉಪವಾಸ